ಯಾಕೆಂದ್ರೆ ಮಾರುತ ಸಿನಿಮಾ ನಾವು ನಿಮ್ಮ ಸೀನಲ್ಲಿ ಅಲ್ಲಿಂದ ಇಳಿದು ಬರ್ತಾ ಒಂದು ಫೋನ್ ಬರುತ್ತೆ, ನಂಬರ್ ಕಳಿಸಿ ಆಪರೇಷನ್ ರೆಡಿ ಅಂತೀರಿ. ಸೊ ನಮಗೆ ಪಾರ್ಟ್ 2 ಐಡಿಯಾ ನನ್ನ ತಲೆ ಒಳಗಿತ್ತು. ನನಗೆ ಆಗಲೇ ನಿರ್ಮಾಪಕರು ಕೊಟ್ಟಿದ್ರು. ನನಗೆ ಆ ಲೈನ್ ಅಲ್ಲೇ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಅದ್ರ ಕಡೆ ನಾನು ತುಂಬ ಗಮನ ಕೊಟ್ಕೊಂಡು ಕ್ಷಮಿಸಿ ನಿರ್ಮಾಪಕರು ಟ್ರೈನ್ ಚೆನ್ನಾಗಿ ಹೋಗ್ತಾ ಇರೋವಾಗ ಸ್ಟೇಷನ್ ಎಲ್ಲಿದೆ ಅಂತ ಕೇಳಬಾರ್ದು ನೀವು. ನಾನೇನ್ ಹೇಳ್ತಾ ಇದ್ದೀನಿ, ಮಾರುತ ಅನ್ನೋದು ಒಂದು ಭಯಂಕರವಾದಂಥ ಫೋರ್ಸ್. ಅದನ್ನ ತಡೆಯೋ ಶಕ್ತಿ ಯಾವುದಕ್ಕೂ ಇರಲ್ಲ. ಅದು ಒಮ್ಮೆ ಉಗಮ ಆಗುತ್ತೆ ಅಷ್ಟೇನೆ, ತಾನೇ ಅದು ತನ್ನನ್ನು ಡೈಲ್ಯೂಟ್ ಮಾಡ್ಕೊಳ್ಳುತ್ತೆ. ಅದೇ ಮಾರುತ. ಅದನ್ನ ತಡೆಯೋ ಶಕ್ತಿ ಯಾರಿಗಿಲ್ಲ. ಅದು ಎಲ್ಲಿವರೆಗೂ ಹೋಗ್ತಾ ಇದೆ ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಕಥೆ ಡೆಫಿನೆಟ್ ಆಗಿ ಪಾರ್ಟ್ 3 ಕೂಡ ಮಾಡ್ತೀನಿ. ಅಷ್ಟು ಕಥೆ ಇದೆ. ನಿಮ್ಮನ್ನು ಕೇಳದೆ ನಾನಿಲ್ಲಿ ಅನೌನ್ಸ್ ಮಾಡ್ಬಿಟ್ಟೆ. ಯಾಕೆಂದ್ರೆ ನೀವು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದ್ರು, ನಾನೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಅಂತ. ಇದಕ್ಕಿಂತ ಡ್ರಾಮಾ